ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಕಾಲಿಟ್ಟಂತ ಕಾಕ್ರೋಚ್ ಟ್ರೆಂಡ್. ಮೇ 25ಕ್ಕೆ ಪ್ರತಿಭಟನೆಗೆ ಕರೆ ಕೊಟ್ಟಂತಹ NSUI ಸಂಘಟನೆ ಕಾಕ್ರೋಚ್ ಟೀ ಶರ್ಟ್, ಮಾಸ್ಕ್ ಧರಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರವಾಗಿಯೂ ಕೂಡ ಪ್ರತಿಭಟನೆ ಮಾಡುವುದಕ್ಕೆ ಅಂತ ಕರೆ ಕೊಡಲಾಗಿದೆ. ಸೂಕ್ತ ನ್ಯಾಯ ಒದಗಿಸುವಂತೆ ಆಗ್ರಹಿಸಲಿರುವಂತಹ ಸಂಘಟನೆ ಚಿಕ್ಕಮಗಳೂರಿಗೂ ಕೂಡ ಕಾಲಿಟ್ಟಂತ ಕಾಕ್ರೋಚ್ ಜನತಾ ಪಾರ್ಟಿ ಸದ್ಯ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅದರಲ್ಲಿ ಕಾಕ್ರೋಚ್ ಮಾಸ್ಕ್ ಮತ್ತು ಟೀ ಶರ್ಟ್ ಧರಿಸಿ ಅಭಿಯಾನ ಅಥವಾ ಪ್ರತಿಭಟನೆಯನ್ನ ಮಾಡುವುದರ ಮೂಲಕ ಒಂದಷ್ಟು ವೈಫಲ್ಯಗಳನ್ನ, ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿಯುವಂತ ಪ್ರಯತ್ನ ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಪರೀಕ್ಷೆ ರದ್ದಾಗಿ ಮತ್ತೆ ರೀ ಎಕ್ಸಾಮ್ ಕೂಡ ಈಗ ಕಂಡಕ್ಟ್ ಆಗಿದೆ. ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿ ಮಾಡ್ತಾ ಇರುವಂತ ಅಭಿಯಾನ ಇದು. ಕಾಕ್ರೋಚ್ ಅಂತ ಏನು ಒಂದು ಈಗ ಪದ ಬಳಸಿದ್ದಾರೆ. ಈಗ ಒಂದು ಕಾಕ್ರೋಚ್ ಅಂತ ಈಗ ವಿದ್ಯಾರ್ಥಿಗಳು ಏನೋ ಒಂದು ನ್ಯಾಯ ಕೇಳಕ್ಕೆ ಹೋದಾಗ ಇನ್ನೊಬ್ಬ ಕಾಕ್ರೋಚ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಏನು ಸತ್ಯದ ಪರ ಇದ್ದೇವೆ, ಸತ್ಯದ ಪರ ಏನು ಇವತ್ತು ಯೂತ್ಸಿನ ಪರ ವಿದ್ಯಾರ್ಥಿ ಪರ ಇದ್ದಾರೆ, ಅದಕ್ಕೋಸ್ಕರ ನಾವು ಕಾಕ್ರೋಚ್ ಮಾಡ್ತೀವಿ. ಕಾಕ್ರೋಚ್ ಅಂತ ಏನು ಒಂದು ಈಗ ಪದ ಬಳಸಿದ್ದಾರೆ. ಈಗ ಒಂದು ಕಾಕ್ರೋಚ್ ಅಂತ ಈಗ ವಿದ್ಯಾರ್ಥಿಗಳು ಏನೋ ಒಂದು ನ್ಯಾಯ ಕೇಳಕ್ಕೆ ಹೋದಾಗ ಇನ್ನೊಬ್ಬ ಕಾಕ್ರೋಚ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಏನು ಸತ್ಯದ ಪರ ಇದ್ದೇವೆ, ಸತ್ಯದ ಪರ ಏನು ಇವತ್ತು ಎಲ್ಲಾ ಕಡೆನೂ ಈಗ ಕಾಕ್ರೋಚ್ ಪಾರ್ಟಿಯದ್ದೇ ಹವಾ. ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಧಾರವಾಡದಲ್ಲಿ ಹೋರಾಟಕ್ಕೆ ಬೆಂಬಲಿಸಿದಂತ ಯುವಕರು ಕಾಕ್ರೋಚ್ ಜನತಾ ಪಾರ್ಟಿ ಬ್ಯಾನರ್ ಹಿಡಿದು ಪ್ರತಿಭಟನೆಗಿಳಿದಿದ್ದಾರೆ. ಪ್ರತ್ಯೇಕ ಪಾಲಿಕೆಗೆ ಜಯವಾಗಲಿ ಅಂತ ಘೋಷಣೆ ಕೂಗ್ತಿದ್ದಾರೆ. ಈ ಹಿಂದೆನೂ ಕೂಡ ಈ ಪ್ರತಿಭಟನೆ ರ್ಯಾಲಿಗಳೆಲ್ಲ ಇದ್ವು. ಬಟ್ ಈ ಪ್ರತಿಭಟನೆಗೆ ಈಗ ಸಿಜೆಪಿ ಬೆಂಬಲ ಕೂಡ, ಆ ಹೆಸರಲ್ಲೂ ನಡೀತಾ ಇರುವಂತ ಪ್ರತಿಭಟನೆ. ಹೋರಾಟಗಾರರಿಗೆ ಬೆಂಬಲ ಸೂಚಿಸಿದಂತ ಯುವ ಸಮೂಹ, ಪ್ರತ್ಯೇಕ ಪಾಲಿಕೆ ಬೇಡಿಕೆಗೆ ಮತ್ತಷ್ಟು ಬಲ ಕೊಟ್ಟಂತ ಯುವಕರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಫಾರಸ್ಸಿಗೆ ತಕ್ಷಣ ಅನುಮೋದನೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಬೀದಿಗಿಳಿದ ಕಾಕ್ರೋಚ್ ಪಾರ್ಟಿ ಧಾರವಾಡದಲ್ಲೂ ಕೂಡ ಈಗ ಪ್ರತಿಭಟನೆ, ಅದು ಕೂಡ ಪ್ರತ್ಯೇಕ ನಗರ ಪಾಲಿಕೆಗೆ ಒತ್ತಾಯಿಸಿ ನಡೆದಿರುವಂತ ಹೋರಾಟ, ಪ್ರತಿಭಟನೆ. HDMC ಸಾಕು.